ಅನಿಮೇಷನ್ ಸಿನಿಮಾಗೆ ಬೇರೆ ಕಡೆ ಇರೋ ಕ್ರೇಜು ಇಂಡಿಯಾದಲ್ಲಿ ಇಲ್ಲ. ಹೋಗೋ ಕಾರ್ಟೂನ್ ನೆಟ್ವರ್ಕ್ನ ದೊಡ್ಡರು ಯಾರು ನೋಡೋದೇ ಇಲ್ಲ. ಅಮಿತಾಬ್ ಡಬ್ಬಾದರೂ ಮಾಡಲಿ, ರಜನಿಕಾಂತೆ ಫೋಟೋ ರಿಯಲಿಸ್ಟಿಕ್ ಮೋಷನ್ ಕ್ಯಾಪ್ಚರ್ ಫಿಲ್ಮ್ ಮಾಡಲಿ, ಯಾರೂ ನೋಡಲ್ಲ. ಅದೇನಿದ್ರು ನಮ್ಮ ಪಾಲಿಗೆ ಮಕ್ಕಳು ಸಿನಿಮಾ. ಹಾಗಾಗಿನೇ ಈಗಲೂ ಕೂಡ ಈ ಸಿನಿಮಾ ಕೂಡ ಮಕ್ಕಳು ಸಿನಿಮಾ ಆಗೋಗ್ಬಿಡುತ್ತೇನೋ ಅನ್ನೋ ಭಯ ಇತ್ತು. ಬಟ್ ಆ ನಿರೀಕ್ಷೆ ಸುಳ್ಳಾಗಿದೆ. ಯು ಹ್ಯಾವ್ ಅವತಾರ್, ವಿ ಹ್ಯಾವ್ ಮಹಾ ಅವತಾರ್. ಈ ಪೋಸ್ಟಿಂದ ಇದು ಕಾನ್ಫಿಡೆನ್ಸ್ ತುಂಬ ಇಷ್ಟ ಆಗಿತ್ತು ನನಗೆ. ಸೊ ನೋಡಿದೆ ಮೂವಿನ. ಹೆಂಗಿದೆ ಅಂದರೆ ಮೈಂಡ್ ಬ್ಲೋಯಿಂಗ್. ಎರಡನೇ ಯೋಚನೆ ಬೇಡ, ಆದಷ್ಟು ಬೇಗ ಫ್ಯಾಮಿಲಿ ಜೊತೆ ನೀವು ನೋಡಿ. ನಮಗೆಲ್ಲ ಗೊತ್ತಿರೋ ಕತೆ, ಕೇಳಿ ಕೇಳಿ ಸಾಕಾಗಿರೋ ಕತೆ. ಬಟ್ ಅದನ್ನು ಎಷ್ಟು ಫ್ರೆಶ್ ಆಗಿ, ಎಷ್ಟು ಹೊಸದಾಗಿ ಹೇಳಿದ್ದಾರೆ ಅಂದರೆ, ಡಿಯರ್ ಅಶ್ವಿನ್ ಕುಮಾರ್, ಟೇಕ್ ಎ ಬೋ. ನನಗಂತೂ ಇಷ್ಟ ಆಯಿತು. ಜೊತೆಗೆ ಇಂಡಿಯಾ ಈಗ ಈ ಫೀಲ್ಡಲ್ಲೂ ಕಾಂಪೀಟ್ ಮಾಡೋಕ್ಕೆ ರೆಡಿ ಆಗಿದೆ ಅನ್ನೋದು ಪಕ್ಕ ಆಯಿತು. ಯಾಕಂದರೆ ಈ ಮಹಾವತಾರ್ ಲೈನಪ್ಪೇ ಹಂಗಿದೆ. ಇನ್ಫ್ಯಾಕ್ಟ್ ಇಲ್ಲಿ ತನಕ ನಮ್ಮ ಅನಿಮೇಷನ್ ಮೂವೀಸಲ್ಲಿ ವರ್ಲ್ಡ್ ಕ್ಲಾಸ್ ಲೆವೆಲ್ ಕ್ವಾಲಿಟಿ ಕೊಡೋದು ಕಷ್ಟ ಇತ್ತು. ನಮ್ಮ ಕೈಲಿದ್ದ ಬಜೆಟಲ್ಲಿ ಗ್ಲೋಬಲ್ ಸ್ಟ್ಯಾಂಡರ್ಡ್ ರೀಚ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಚೋಟಾ ಭೀಮು, ಲೆಜೆಂಡ್ ಆಫ್ ಹನುಮಾನ್ ಎಷ್ಟೇ ಕ್ವಾಲಿಟಿ ಕೊಟ್ಟರು, ಕಂಟೆಂಟ್ ಕೂಡ ವಾವ್ ಅನ್ನೋ ಥರ ಇದ್ದರೂ ಬಿಗ್ ಸ್ಕ್ರೀನಿಗೆ ಸೆಟ್ ಆಗಲಿಲ್ಲ. ಬಟ್ ಈಗ ಮಹಾವತಾರ ಆಫ್ ಇಂಡಿಯನ್ ಎಪಿಕ್ ಸಿನಿಮಾ ಅನ್ನೋ ಹಂಗಾಗಿದೆ. ಈ ಸಿನಿಮಾ ಬಗ್ಗೆ ಮಾತಾಡೋ ಮುಂಚೆ, ಈ ಸಿನಿಮಾ ಯಾಕೆ ನಮಗೆಲ್ಲ ಬೇಕಿತ್ತು, ಇದಾದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಮಾತಾಡೋ ಮುಂಚೆ ಒಂದ್ಸಲ ಹಿಸ್ಟ್ರಿ ಪೇಜಸ್ ತಿರುವಾಕೋಣ. ನಾವು ಒಂದು ಕಾಲದಲ್ಲಿ ನೋಡಿದ ಪೋಕೆಮ್ಯಾನ್ ಇರ್ಬೋದು, ಅಥವಾ ಈಗ ಇಂಟರ್ನೆಟ್ಟಲ್ಲಿ ಟ್ರೆಂಡಿಂಗ್ ಇದೆಯಲ್ಲ ಈ ಅಟ್ಯಾಕ್ ಆನ್ ಟೈಟಾನ್ ಅದಿರ್ಬೋದು. ಇವೆಲ್ಲ ಬರೀ ಕಥೆಗಳಲ್ಲ, ಜಪಾನ್ನ ಆತ್ಮದ ಪ್ರತಿಬಿಂಬಗಳು. ಈ ಮಾತು ಹೇಳೋಕ್ಕೊಂದು ಕಾರಣ ಇದೆ. ಅದು ಶುರುವಾಗೋದು 2ನೇ ವಿಶ್ವಯುದ್ಧದ ನಂತರ. ಆಗ ಜಪಾನ್ ಪೂರ್ತಿ ನೊಂದಿತ್ತು. ಕಲ್ಚರು, ಅದರ ಹೆಮ್ಮೆ ಎಲ್ಲನೂ ಹಾಳಾಗೋಗಿತ್ತು. ಆ ಟೈಮಲ್ಲಿ ಆ ದೇಶಕ್ಕೆ ಹೊಸ ಐಡೆಂಟಿಟಿ ಬೇಕಿತ್ತು. ಆಗ ಒಸಾಮು ತೆಜಾಕಾ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಅವನನ್ನು ಗಾಡ್ ಆಫ್ ಮಂಗಾ ಅಂತ ಕರೀತಾರೆ. ಅವನಿಗೆ ಡಿಸ್ನಿ ಕಾರ್ಟೂನ್ಗಳು ತುಂಬ ಇಷ್ಟ. ಅದನ್ನೇ ತಾನು ಅಡಾಪ್ಟ್ ಮಾಡ್ಕೋಬೇಕು ಅಂತ ಬಯಸ್ದ. ಬರೀ ಕಾಪಿ ಮಾಡೋದಲ್ಲ, ಅಳವಡಿಸ್ಕೊಳ್ಳೋದು, ಅದನ್ನು ತನ್ನದಾಗಿ ಮಾಡ್ಕೊಳ್ಳೋದು. ಅವನೇನು ಮಾಡ್ತಾನೆ, ಈ ಡಿಸ್ನಿ ಸ್ಟೈಲಿಗೆ ಜಪಾನ್ನ ಆತ್ಮ ಸೇರಿಸ್ದ. ಜಪಾನಿಗೆ ಜೀವಾಳ ಆಗಿರೋದು ಅದು ಅವರ ನೈತಿಕತೆ, ಅವ್ರ ನೋವು, ಅವರು ಅನುಸರಿಸ್ತಾ ಇದ್ದ ಬೌದ್ಧ ತತ್ವನ ಮಿಕ್ಸಪ್ ಮಾಡ್ದ. ಹೀಗೆ ಹುಟ್ಟಿದ ಮಗುನೇ ಆಸ್ಟ್ರೋ ಬಾಯ್. ಅದು 1963ರಲ್ಲಿ ಟಿ ವಿಲಿ ಟೆಲಿಕಾಸ್ಟ್ ಆದ ಮೊದಲ ಅನಿಮೆ ಸಿರೀಸು. ಆಗ ಜಪಾನ್ನ ಮನೆಗಳಲ್ಲೂ ಆಸ್ಟ್ರೋ ಬಾಯ್ ಸಂಚಲನ ಸೃಷ್ಟಿ ಮಾಡಿತ್ತು. ಒಂದು ಕಡೆ ಯುದ್ಧದ ನೋವು, ಇನ್ನೊಂದು ಕಡೆ ಆ ಪುಟ್ಟ ರೋಬೋಟ್ಗೆ ಸಿಕ್ಕ ಪ್ರೀತಿ. ಇದ್ರ ಮೂಲಕ ಜಪಾನ್ ತನ್ನ ನೋವನ್ನು ಕ್ರಿಯೇಟಿವ್ ಆಗಿ ಹೊರಹಾಕ್ತು. ಅನಿಮೆ ಅಂದರೆ ಬರೀ ಫೈಟ್ ಅಥವಾ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಅದರೊಳಗೆ ಒಂದು ದೊಡ್ಡ ಫಿಲಾಸಫಿ ಇದೆ. ವೆಸ್ಟರ್ನ್ ಮೂವಿಗಳಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ನೇರವಾಗಿ ತೋರಿಸ್ತಾರೆ, ಆದರೆ ಅನಿಮೆ ಹಂಗಲ್ಲ. ಅದರಲ್ಲಿ ಶಿಂದೋ ಮತ್ತು ಝೆನ್ ಬೌದ್ಧ ತತ್ವಗಳು ತುಂಬಿಕೊಂಡಿದ್ದಾವೆ. ಪ್ರಕೃತಿ, ಆತ್ಮ, ತಾತ್ಕಾಲಿಕತೆ, ಮನುಷ್ಯನೊಳಗಿನ ಸಂಘರ್ಷಗಳು, ಇವೆಲ್ಲ ಅನಿಮೆಯ ಕಥೆಗಳಲ್ಲಿ ಬರ್ತವೆ. ಹೀಗೆ ಜಪಾನ್ ಜಗತ್ತಿಗೆ ಹೊಸ ರೀತಿ ಕತೆ ಹೇಳೋ ಶೈಲಿ ಪರಿಚಯ ಮಾಡಿಕೊಡ್ತು. ಇವತ್ತಿಗೂ ಅದು ನಮ್ಮನ್ನು ಯಾಕೆ ಅಟ್ರ್ಯಾಕ್ಟ್ ಮಾಡುತ್ತೆ ಅಂದರೆ ಅದರಲ್ಲೊಂದು ಎಮೋಷನ್ ಡೆಪ್ತ್ ಇದೆ. ಜಪಾನ್ ತನ್ನ ಅನಿಮೆನ ಇಡೀ ಜಗತ್ತಿಗೆ ತಲುಪಿಸೋಕ್ಕೆ ಒಂದು ಇಂಟ್ರೆಸ್ಟಿಂಗ್ ಸ್ಟ್ರಾಟಜಿ ಬಳಸ್ತು. ಹಾಲಿವುಡ್ನವರು ಬೇರೆ ದೇಶಗಳಲ್ಲಿ ಮಾರ್ಕೆಟ್ ಮಾಡೋಕ್ಕೆ ತಮ್ಮ ಕಲ್ಚರ್ ಮರೆಮಾಚಿ ಅಲ್ಲಿನ ಲೋಕಲ್ ಟಚ್ ಕೊಡೋ ಪ್ರಯತ್ನ ಮಾಡ್ತಾರೆ. ಆದರೆ ಜಪಾನ್ ಹಾಗೆ ಮಾಡಲಿಲ್ಲ. ಅವರು ಜಪಾನೀಸ್ ಹೆಸರುಗಳನ್ನ, ಅಲ್ಲಿನ ಆಹಾರನ, ಸಂಸ್ಕೃತಿನ, ಭಾಷೆನ ಹೆಂಗಿದೆಯೋ ಹಂಗಂಗೆ ಇಟ್ಟರು. ನಮ್ದು ಹಿಂಗೇನಪ್ಪ, ನಿಮ್ಗಿಷ್ಟ ಆದರೆ ನೋಡಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಅವರಿಗೆ. ಜಗತ್ತಿಗೆ ಜಪಾನ್ನ ಕಲ್ಚರು ಕ್ಯೂರಿಯಾಸಿಟಿ ಇಷ್ಟ ಆಯಿತು. ಆಗ ಅನಿಮೆಯ ಈ ವಿಶಿಷ್ಟತೆನೇ ಅದರ ಮೇನ್ ಮಾರ್ಕೆಟಿಂಗ್ ಐಡಿಯಾ ಆಯಿತು. 1980ಸಲ್ಲಿ ವೋಲ್ಟ್ರಾನ್ ಮತ್ತು ಡ್ರ್ಯಾಗನ್ ಬಾಲ್ ಥರದ ಅನಿಮೆಗಳು ಅಮೇರಿಕಾ ಮತ್ತು ಯುರೋಪಿಯನ್ ಕಂಟ್ರೀಸಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗೋದ್ವು. ಆದರೆ ನಿಜವಾದ ಪವರ್ ಎಕ್ಸ್ಪ್ಲೋಷನ್ ಆಗಿದ್ದು 1990ಅಲ್ಲಿ. ಆಗ ಬಂದಿದ್ದೆ ಪೋಕೆಮಾನ್ ಬರೀ ಒಂದು ಶೋ ಆಗಿ ಉಳಿಲಿಲ್ಲ. ಕಾರ್ಡ್ ಗೇಮ್ ಅಂತು, ವೀಡಿಯೋ ಗೇಮ್ ಎಲ್ಲ ಬಂದವು. ಮೋಸ್ಟ್ಲಿ ನೀವು ಆಡಿರ್ತೀರಿ. ಅದೇ ಒಂದು ಫಿಲಾಸಫಿ ಆಗೋಯಿತು. ಈ ಥರ ಒಂದೇ ಕಥೆ, ಒಂದೇ ಜಗತ್ತನ್ನು ಬೇರೆ ಬೇರೆ ಫಾರ್ಮ್ಯಾಟ್ಗಳಲ್ಲಿ ತೋರಿಸಿ ಜಪಾನ್ ಜಗತ್ತಿನ ಕಲ್ಪನೆಗಳಿಗೆ ಒಂದು ಹೊಸ ದಾರಿ ಮಾಡಿಕೊಡ್ತು. ಇದನ್ನೇ ಟ್ರಾನ್ಸ್ಮೀಡಿಯಾ ಸ್ಟೋರಿ ಟೆಲ್ಲಿಂಗ್ ಅಂತಾರೆ. ಇನ್ನು 21ನೇ ಶತಮಾನ ಶುರುವಾಗ್ತಿದ್ದಂಗೆ ಈ ಇಂಟರ್ನೆಟ್ ಬಂತು. ಆಮೇಲೆ ಅನಿಮೆ ಇನ್ನಷ್ಟು ವೇಗವಾಗಿ ಹರಡ್ತು. ಜಗತ್ತಿನ ಮೂಲೆನಲ್ಲೂ ಅನಿಮೆ ಕಮ್ಯುನಿಟಿ ಹುಟ್ಕೊಂಡ್ಕು. ಎಷ್ಟೊಂದು ಸೋಷಿಯಲ್ ಮೀಡಿಯಾ ಫೋರಮ್ಗಳು ಬಂದವು ಅಂದರೆ ಅಲ್ಲಿ ಸಾವಿರಾರು ಅನಿಮೆ ಲವರ್ ಸೇರಿಕೊಂಡು ಚರ್ಚೆ ಮಾಡೋಕ್ಕೆ ಶುರು ಮಾಡಿದರು. ಇನ್ನೊಂದು ಕಡೆ ಪೈರಸಿ ಕಾರಣಕ್ಕೆ ಅನಿಮೆ ಸಖತ್ ಸೇಲ್ ಆಯಿತು. ಆಗ ಜಪಾನ್ ಕೂಡ ಅದ್ರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಲಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಈ ಫ್ಯಾನ್ಗಳು ಮುಂದೆ ತಮಗೆ ಪರ್ಮನೆಂಟ್ ಕಸ್ಟಮರ್ಸ್ ಆಗ್ತಾರೆ ಅಂತ. ಅದೇ ನಿಜಾನೂ ಆಯಿತು. ಅನಿಮೆ ಜಸ್ಟ್ ಅನದರ್ ಎಂಟರ್ಟೈನ್ಮೆಂಟಾಗಿ ಉಳಿಲಿಲ್ಲ, ಅದು ಜಪಾನಿಗೆ ಒಂದು ಚಿನ್ನದ ಗಣಿ ಥರ ಆಗೋಯಿತು.
2002ರಲ್ಲಿ ಜಪಾನ್ ಸರ್ಕಾರ ಕೂಲ್ ಜಪಾನ್ ಇನಿಷಿಯೇಟಿವ್ ಅಂತ ಶುರು ಮಾಡಿ ಅನಿಮೆ, ಮಾಂಗಾ, ಗೇಮ್ಸು, ಫ್ಯಾಷನ್ನು ಇವನ್ನೆಲ್ಲ ತಮ್ಮ ದೇಶದ ಪ್ರಮುಖ ರಫ್ತು, ಮೇನ್ ಎಕ್ಸ್ಪೋರ್ಟ್ ಅಂತ ಘೋಷಿಸ್ತು. 2020 ಹೊತ್ತಿಗೆ ಅನಿಮೆ ಒಂದು ಉದ್ಯಮ ಆಗಿ ಸುಮಾರು $24 ಬಿಲಿಯನ್ ಜಾಸ್ತಿ ಬೆಳೀತು. ಇದರಿಂದ ಜಪಾನಿನ GDP, ಟೂರಿಸಮು, ಜಪಾನ್ ಬ್ರ್ಯಾಂಡ್ ವ್ಯಾಲ್ಯೂ ಎಲ್ಲನೂ ಜಾಸ್ತಿ ಆಯಿತು. ಅನಿಮೆ ಕ್ಯಾರೆಕ್ಟರ್ ಹಿಡ್ಕೊಂಡು ಟಾಯ್ಸು, ಡ್ರೆಸ್ಸಸ್ಸು, ಮ್ಯೂಸಿಕ್ಕು, ಕಾಸ್ಪ್ಲೇ ಹುಡ್ಕೊಂಡು ಜಪಾನ್ನಲ್ಲಿ ಅನಿಮೆ ಕೆಫೆಗಳು ಜಾಸ್ತಿ ಆದವು. ಅನಿಮೆಗಳಲ್ಲಿ ತೋರಿಸ್ತಾ ಇದ್ದ ಪ್ಲೇಸಸ್ಸು ಟೂರಿಸ್ಟ್ ಅಟ್ರಾಕ್ಷನ್ ಆಗೋಯಿತು. ಪ್ರಪಂಚದಾದ್ಯಂತ ಇರೋ ಒಟಾಕಗಳ ಪಾಲಿಗೆ ಜಪಾನ್ ಒಂದು ಪುಣ್ಯಕ್ಷೇತ್ರ ಆಗೋಯಿತು. ನೀವು ನಂಬ್ತಿರೋ ಬಿಡ್ತಿರೋ, ಅನಿಮೆ ಎಂಥ ಸೆನ್ಸೇಷನ್ ಸೃಷ್ಟಿಸ್ತು ಅಂದರೆ ಎಷ್ಟೋ ಹುಡುಗರಿಗೆ ಜಪಾನ್ ಬಗ್ಗೆ ಒಂದು ಕುತೂಹಲ ಹುಟ್ಟಿಸಿದ್ದಲ್ಲದೆ ಆ ಅನಿಮೆ ಅರ್ಥ ಮಾಡ್ಕೊಳಕ್ಕಂತಲೇ ಜಪಾನೀಸ್ ಭಾಷೆ ಕಲಿಯೋಕ್ಕೆ ಶುರು ಮಾಡಿದರು ಜನ. ಅನಿಮೆ ನೋಡಿ ಜಪಾನೀಸ್ ಆಹಾರ, ಕ್ಯಾಲಿಗ್ರಫಿ, ಸಮುರಾಯ್ ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಳೋ ಹವ್ಯಾಸ ಬೆಳೀತು. ಅನಿಮೇಲಿ ಬರೀ ಮಜಾ ಮತ್ತು ಫೈಟಿಂಗ್ ಮಾತ್ರ ಇರಲಿಲ್ಲ, ಅದು ಜೀವನನೇ ಬದಲಾಯಿಸೋ ಪ್ರಶ್ನೆ ಎತ್ತುತ್ತೆ. ಎಕ್ಸಿಸ್ಟೆನ್ಷಿಯಲಿಸಮು, ಎನ್ವಿರಾನ್ಮೆಂಟಲಿಸಮು, ಹ್ಯೂಮನಿಸಮು ಇದರೆಲ್ಲದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ವೆಸ್ಟರ್ನ್ ಕಾರ್ಟೂನ್ಗಳಿಗೆ ಕಂಪೇರ್ ಮಾಡಿದರೆ ಅನಿಮೆ ಪಾತ್ರಗಳು ರಿಯಲ್ ಆಗಿ ಕಾಣಿಸ್ತವೆ. ಅವು ಬೆಳಿತವೆ, ಸಾಯ್ತವೆ, ತಪ್ಪು ಮಾಡ್ತವೆ, ಅವಕ್ಕೆ ಇಂಟರ್ನಲ್ ಕಾನ್ಫ್ಲಿಕ್ಟ್ ಇರ್ತವೆ. ಅನಿಮೆ ನೋಡಬೇಕಾದ್ರೆ ನಾವು ಆ ಪಾತ್ರಗಳ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗಿಬಿಡ್ತೀವಿ. ಅಷ್ಟೇ ಅಲ್ಲ, ಡೋರೆಮಾನ್ ಮಕ್ಕಳಿಗಾದರೆ ಮೈ ಹೀರೋ ಅಕಾಡೆಮಿಯ, ಡೆತ್ ನೋಟು ಮತ್ತು ಅಟ್ಯಾಕ್ ಆನ್ ಟೈಟನ್ ಇವೆಲ್ಲ ನಮ್ಮಂಥವರಿಗೆ ಅಡಿಕ್ಷನ್ ಮೆಟೀರಿಯಲ್ ಆಗಿಬಿಡ್ತವೆ. ಮುಶಿಶಿ, ಎರ್ಗೋ ಪ್ರಾಕ್ಸಿಲಿ ನಮ್ಮ ಲೈಫನ್ನೇ ಚೇಂಜ್ ಮಾಡೋ ಫಿಲಾಸಫಿ ಇದೆ ಇದರಲ್ಲಿ. ಯಾವ ವಯಸ್ಸಿನ ಡಿಫ್ರೆನ್ಸ್ ಇಲ್ಲದೆ ಎಲ್ರಿಗೂ ಇಷ್ಟ ಆಗೋ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅನ್ನಿಸ್ಕೊಂಡಿದೆ ಈ ಅನಿಮೆ. ಸೊ ಜಪಾನ್ ಯಾವುದನ್ನು ಮಾಡಿ ಸೈ ಅನ್ನಿಸ್ಕೊಳ್ತೋ ಅದನ್ನು ಮಾಡಿ ತಾನೂ ಜಗತ್ತಿನ ಮೇಲೆ ಒಂದು ಪಟ್ಟು ಸಾಧಿಸಬೇಕು ಅಂತ ಡಿಸೈಡ್ ಮಾಡ್ತು ಚೀನಾ. ಅನಿಮೇಷನ್ ಕಾರ್ಟೂನ್ ಅನ್ನೋದು ಚೀನಾಗೊಂದು ಕಲೆ ಅಷ್ಟೇ ಅಲ್ಲ, ಮನೋರಂಜನೆ ಮಾತ್ರ ಅಲ್ಲ, ಅದು ಪಕ್ಕಾ ಪೊಲಿಟಿಕಲ್ ಸ್ಟ್ರಾಟಜಿ. ಜಪಾನ್ ಅನಿಮೆಗೆ ಪ್ರಪಂಚ ಹೆಂಗೆ ಫಿದಾ ಆಯಿತೋ ಅದೇ ಥರ ಚೀನಾ ತನ್ನ ಡೋಂಗ್ಹುವಾನ ಮಾಡ್ತು. ಹಣಕ್ಕೋಸ್ಕರ ಅಲ್ಲ, ತಮ್ಮ ದೇಶದ ಕತೆ, ಸಂಸ್ಕೃತಿ ಮತ್ತು ಮೌಲ್ಯ ಜಗತ್ತಿಗೆ ತಲುಪಿಸೋ ಒಂದು ಅಸ್ತ್ರ ಥರ ಅದನ್ನು ಬಳಸ್ಕೊಳ್ತು. ಈಗಲೂ ಬಳಸ್ತಾ ಇದೆ. ಟೆಲ್ಲಿಂಗ್ ಚೀನಾ ಸ್ಟೋರೀಸ್ ವೆಲ್, ಚೀನಾದ ಕಥೆನ ಚೆನ್ನಾಗಿ ಹೇಳಿ, ಇದು ಒಂದು ಸ್ಟೇಟ್ಮೆಂಟ್ ಅಲ್ಲ, ಚೀನಾ ಸರ್ಕಾರದ ಯೋಜನೆ ಅಂದರೆ ನಂಬ್ತೀರಾ? 2013ರಲ್ಲಿ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಹೇಳಿದ ಮಾತಿದೆ. ಇದರ ಅರ್ಥ ಇಷ್ಟೇ, ಪ್ರಪಂಚಕ್ಕೆ ಚೀನಾದ ಒಳ್ಳೆಯ ಮುಖ ತೋರಿಸ್ಬೇಕು, ಎಕಾನಮಿಕಲಿ ಬೆಳೆದಿರೋ ಹಾಗೆ ಕಲ್ಚರಲಿ ಕೂಡ ಬೆಳಿಬೇಕು ಅನ್ನೋದು ಇದ್ರ ಉದ್ದೇಶ. ಇನ್ಫ್ಯಾಕ್ಟ್ ಚೀನಾದಲ್ಲಿ ಟೆನ್ಸೆಂಟು, ಬಿಲಿಬಿಲಿ, IQE ಈ ಥರದ ದೊಡ್ಡ ದೊಡ್ಡ ಪ್ಲ್ಯಾಟ್ಫಾರ್ಮ್ಗಳಿಗೆ ಸರ್ಕಾರನೇ ಹಣ ಕೊಡುತ್ತೆ. ಆದರೆ ಒಂದು ಕಂಡೀಷನ್ ಏನು ಅಂದರೆ, ಏನೇ ಮಾಡಿದರೂ ಅವ್ರ ಪಕ್ಷದ ಐಡಿಯಾಲಜಿಗಳಿಗೆ ಸರಿ ಹೊಂದೋ ಕಂಟೆಂಟ್ ಮಾತ್ರ ಮಾಡಬೇಕು. ದೇಶಭಕ್ತಿ, ಯೂನಿಟಿ, ಚೀನಾ ಸಂಸ್ಕೃತಿ ಇದ್ರ ಬಗ್ಗೆ ಮಾತ್ರ ಕತೆ ಮಾಡಬೇಕು. ಜಪಾನಿನ ಅನಿಮೇಲಿ ಒಬ್ಬ ಹೀರೋ ತನ್ನ ಸ್ವಂತ ಇಚ್ಛೆ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡೋ ಹಾಗೆ ಚೀನಾದಲ್ಲಿ ಮಾಡೋಕ್ಕಾಗಲ್ಲ. ರಾಜಕೀಯದ ಬಗ್ಗೆ ಅಂತೂ ಮಾತು ಆಡೋಂಗಿಲ್ಲ. ಅಲ್ಲಿ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು, ಪಕ್ಷ ದೊಡ್ಡದು. ಒಂದು ವೇಳೆ ಯಾವುದಾದ್ರೂ ಫಾರಿನ್ ಅನಿಮೆ ಅಥವಾ ಹಾಲಿವುಡ್ ಸಿನಿಮಾದಲ್ಲಿ ಚೀನಾಗೆ ಇದು ತನ್ನ ಮೌಲ್ಯಗಳಿಗೆ ವಿರುದ್ಧ ಇದೆ ಅಂತ ಅನಿಸಿದರೆ ಅದನ್ನೇ ಬ್ಯಾನ್ ಮಾಡ್ತಾರೆ. ಜಪಾನೀಸ್ ಅನಿಮೇಲಿ ಒಬ್ಬ ಹೀರೋ ತಪ್ಪು ಮಾಡ್ಬೋದು, ಬಿದ್ದು ಮತ್ತೆ ಹೇಳ್ಬೋದು. ಬಟ್ ಚೀನಾದ ಡೋಂಗ್ಹುವಾದಲ್ಲಿ ಹೀರೋ ಅಂದರೆ ಅವನು ಆದರ್ಶ ವ್ಯಕ್ತಿ. ಸೊ ಅದನ್ನೇ ಗೇಮ್ಸು, ಆನ್ಲೈನ್ ಕಾಮಿಕ್ಕು, ಸ್ಪೋರ್ಟ್ಸ್ ಅಂತ ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಚೀನಾದ ಆ ಅನಿಮೇಷನ್ ಕ್ಯಾರೆಕ್ಟರ್ ಹೆಸರಲ್ಲಿ ಥೀಮ್ ಪಾರ್ಕ್ಗಳು, ಕೆಫೆ ಇದ್ದಾವೆ. ಅಲ್ಲಿನ ಗೌರ್ಮೆಂಟು ತನ್ನ ಪ್ರಪಗಾಂಡ ಪ್ರಚಾರಕ್ಕೂ ಇದನ್ನೇ ಬಳಸ್ತಾರೆ ಅಂದರೆ ಲೆಕ್ಕ ಹಾಕಿ. ಪೊಲಿಟಿಕಲಿ, ಕಲ್ಚರಲಿ ಇದೆಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿರ್ಬೋದು ಅಲ್ಲಿ ಅಂತ. ಈಗ ಇಂಡಿಯಾದ ಟರ್ನ್. ಈ ಲಾಸ್ಟ್ ಡಿಕೆಡಲ್ಲಿ ಹಿಂದೂಯಿಸಮ್ನ, ಹಿಂದೂ ಫಿಲಾಸಫೀಸ್ನ ನೋಡೋ ದೃಷ್ಟಿಕೋನ ಕಂಪ್ಲೀಟಾಗಿ ಚೇಂಜ್ ಆಗಿದೆ, ಬಟ್ ಪಾಸಿಟಿವ್ಲಿ. ಈಗ ಅದರ ಮತ್ತೊಂದು ಭಾಗ ಈ ಮಹಾವತಾರ್ ಸೀರೀಸು. ನಾವು ಚಿಕ್ಕವರಿದ್ದಾಗಿಂದಲೂ ಸ್ಪೈಡರ್ ಮ್ಯಾನು, ಐರನ್ ಮ್ಯಾನು, ಕ್ಯಾಪ್ಟನ್ ಅಮೇರಿಕಾ ಬಗ್ಗೆ ಕೇಳಿದಷ್ಟು ನಮ್ಮ ಹೀರೋಗಳ ಬಗ್ಗೆ ಕೇಳೇ ಇಲ್ಲ. ಅಷ್ಟು ಆ್ಯವೆಂಜರ್ಸ್ ಸೇರಿಸಿದ್ರೆ ಎಷ್ಟು ಪವರ್ ಇರುತ್ತೋ ಅಷ್ಟು ಪವರ್ ನಮ್ಮ ಹನುಮಂತನಿಗೆ ಒಬ್ಬನಿಗೆ ಇದೆ. ಹಲ್ಕಷ್ಟು ಶಕ್ತಿ, ಐರನ್ ಮ್ಯಾನ್ನಷ್ಟು ಯುಕ್ತಿ, ಥಾರ್ನಷ್ಟು ಭಕ್ತಿ, ಕ್ಯಾಪ್ಟನ್ ಅಮೇರಿಕಾ ಅಷ್ಟು ಧರ್ಮಶ್ರದ್ಧೆ, ಸ್ಪೈಡರ್ ಮ್ಯಾನ್ನಷ್ಟು ಚುರುಕ್ತನ, ಡಾಕ್ಟರ್ ಸ್ಟ್ರೇಂಜ್ಗಿಂತ ಜಾಸ್ತಿ ಮ್ಯಾಜಿಕಲ್ ಪವರು, ಮಿಸ್ಟಿಕ್ ಎನರ್ಜಿ, ಬ್ಲ್ಯಾಕ್ ಪ್ಯಾಂಥರ್ ಥರ ಲೀಡರ್ಶಿಪ್ ಇದೆ. ಇದೆಲ್ಲನೂ ಇದೆ. ಅದು ಹೆಂಗಿದೆ ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ. ಅಂಥ ಹೀರೋ ಇದ್ದಾನೆ. ರಾಮಾಯಣ, ಮಹಾಭಾರತದಂಥ ಗ್ರೇಟ್ ಎಪಿಕ್ ಇದ್ದಾವೆ. 18 ಮಹಾಪುರಾಣಗಳಿದ್ದಾವೆ. ಪ್ರತಿಯೊಂದರಲ್ಲೂ 100 ಕಥೆಗಳು, 1000 ಉಪಕಥೆಗಳಿದ್ದಾವೆ. ಅವನ್ನೆಲ್ಲ ನಮ್ಮ ಜನಕ್ಕೆ ಹೇಳೋದಂಗೆ. ಆಲ್ರೆಡಿ ಆದಿಪುರುಷ, ಕಲ್ಕಿ ಥರ ಸಿನಿಮಾಗಳು ಏನೋ ತೋರ್ಸೋಕ್ಕೆ ಹೋಗಿ ಇನ್ನೇನೋ ತೋರಿಸಿದ್ದಾವೆ. ಅದು ಅಲ್ಲದೆ ಇಲ್ಲಿ ಬೇರೆ ದೇಶಗಳಲ್ಲಿ ಸಿಗೋಷ್ಟು ಫೈನಾನ್ಷಿಯಲ್ ಸಪೋರ್ಟು ಕೂಡ ಸಿಗಲ್ಲ. ನೀವು ಬೇಕಿದ್ರೆ ಫಾರಿನ್ ಮೂವಿ ಕ್ರೆಡಿಟ್ ಕಾರ್ಡ್ ನೋಡ್ತಾ ಇರಿ. VFX CG ಡಿಪಾರ್ಟ್ಮೆಂಟಲ್ಲಿ ಮೋಸ್ಟ್ ಆಫ್ ದಿ ನೇಮ್ಸು ನಮ್ಮವ್ರದ್ದೇ ಇರುತ್ತೆ.
ಅವತಾರು, ಲೈಫ್ ಆಫ್ ಪೈ, ದಿ ಜಂಗಲ್ ಬುಕ್ಕು, ಆ್ಯವೆಂಜರ್ಸು, ಇನ್ಫಿನಿಟಿ ವಾರ್ ಮತ್ತು ಎಂಡ್ ಗೇಮು, ಇಂಟರ್ಸ್ಟೆಲ್ಲರು, ದಿ ಲಯನ್ ಕಿಂಗ್, ಟೆನೆಟ್, ಡೆಡ್ಪೂಲು, ಇನ್ಸೆಪ್ಷನ್ನು, ಡಾಕ್ಟರ್ ಸ್ಟ್ರೇಂಜು, ಇವೆಲ್ಲ ಇಲ್ಲೇ ನಮ್ಮ ದೇಶದ ಸ್ಟುಡಿಯೋಗಳಲ್ಲೇ ವರ್ಕ್ ಆಗಿದ್ದು. ಆದರೆ ನಮ್ಮ ಕಥೆಗಳು ಅವಿನ್ನೂ ಸ್ಕ್ರಿಪ್ಟ್ ಲೆವೆಲ್ಲಿಗೂ ಬಂದಿಲ್ಲ. ಅದಕ್ಕೆ ರೀಸನ್ನು ಅದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಅದರ ಮಾರ್ಕೆಟ್ ಬಗ್ಗೆ ಐಡಿಯಾ ಇಲ್ಲ. ಬಟ್ ಯಾವುದೇ ಕಥೆನ ಹೇಳೋ ಥರ ಹೇಳಿದರೆ ಜನ ನೋಡ್ತಾರೆ. 15 ಕೋಟಿ ಬಂಡವಾಳ ಹಾಕಿದರೆ 15 ದಿನ ಆಗೋದ್ರಲ್ಲಿ 100 ಕೋಟಿ ತಂದು ಸುರಿತಾರೆ ಅಂತ ನರಸಿಂಹ ತೋರಿಸ್ಕೊಟ್ಟಿದ್ದಾನೆ. ಸೊ ಇಲ್ಲಿಂದ ಈ ವಿಚಾರವಾಗಿ ಹೊಸ ಅಧ್ಯಾಯ ಶುರುವಾಗುತ್ತೆ ಅನ್ನೋದು ನನ್ನ ನಂಬಿಕೆ. ಅಫ್ಕೋರ್ಸ್ ಬ್ರಹ್ಮಾಸ್ತ್ರ, ಯಶ್ ಅವರ ರಾಮಾಯಣ ಥರದ ಸಿನಿಮಾಗಳು ದಿ ಬೆಸ್ಟ್ ಕೊಡೋ ಲಕ್ಷಣಗಳಂತೂ ಇದ್ದಾವೆ. ಆದರೆ ಮಕ್ಕಳಿಗೆ ನಮ್ಮ ಕತೆ ತೋರಿಸ್ಬೇಕು. ಮುಂದಿನ ಜನ್ರೇಷನ್ನು ತನ್ನ ಹೀರೋ ಯಾರು ಅಂದರೆ ನರಸಿಂಹ, ರಾಮ, ಕೃಷ್ಣ, ಹನುಮ ಅಂತ ಹೇಳಬೇಕು. ಅದಕ್ಕೆ ತುಂಬ ಟೈಮ್ ಬೇಕಿಲ್ಲ, ಬಟ್ ಅಂಥ ಟೈಮ್ ಬರಬೇಕು. ನನಗಂತೂ ಈಗ ಆ ಟೈಮ್ ಬಂದಿದೆ ಅಂತ ಅನ್ನಿಸ್ತಾ ಇದೆ. ನರಸಿಂಹನಿಂದ ಶುರುವಾಗಿದೆ, ಇದರ ನೆಕ್ಸ್ಟು ಪರಶುರಾಮ ಅಂತೆ, ಅದಾದಮೇಲೆ ರಘುನಂದನ ರಾಮನ ಕತೆ, ಅದಾದಮೇಲೆ ದ್ವಾರಕಾಧೀಶ ಗೋಕುಲನಂದನ, ಅದರ ನೆಕ್ಸ್ಟ್ 2 ಪಾರ್ಟಲ್ಲಿ ಕಲಿಕೆ. ಇದು ಆಲ್ಮೋಸ್ಟು 2037 ತನಕ ಇರೋ ಟೈಮ್ ಲೈನು. ಅದ್ರ ಮಧ್ಯೆ ಈ ಸಕ್ಸಸ್ ನೋಡಿ ಬೇರೆ ಬೇರೆ ಪ್ರಯತ್ನಗಳಾಗೋದಂತೂ ಗ್ಯಾರಂಟಿ. ಬಟ್ ಅವೆಲ್ಲ ನಾವು ಈಗ ನೋಡಿರೋ ಸಿನಿಮಾಗಿಂತ ಚೆನ್ನಾಗಿರಲಿ ಅನ್ನೋದೇ ನನ್ನ ಆಸೆ. ಬೇರೆ ಬೇರೆ ದೇಶಗಳು ಈ ಕತೆ ಹೇಳೋ ಸ್ಟೈಲನ್ನೇ ಸಾಫ್ಟ್ ಪವರ್ ಥರ ಬಳಸ್ತಾ ಇದ್ದಾರೆ. ನಾವು ಅಟ್ಲೀಸ್ಟ್ ನಮ್ಮ ಪವರ್ ಏನು ಅಂತ ಅರ್ಥ ಮಾಡ್ಕೊಳಕ್ಕಾದ್ರೂ ಈ ಪ್ರಯತ್ನ, ಇಂಥ ಪ್ರಯೋಗ ಮಾಡಬೇಕು ಅಲ್ವಾ? ಏನಂತೀರ? ಅಂದ ಹಾಗೆ ಆದಷ್ಟು ಬೇಗ ಮಹಾವತಾರ್ ಸಿನಿಮಾನ ಡಿಕೋಡ್ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಅಷ್ಟರಲ್ಲಿ ನೀವು ಈ ಸಿನಿಮಾ ನೋಡಿರಿ. ಮತ್ತೆ ಸಿಗೋಣ. ನಮಸ್ಕಾರ.